ಸ್ನೇಹಿತರ ನಮಸ್ಕಾರ. ನಾನು ಇತ್ತೀಚೆಗೆ ನೋಡಿದಂಥ ಒಂದು ಸಿನಿಮಾ ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸಿನಿಮಾನೇ ತುಂಬ ಫನ್ ಮತ್ತು ಇಂಟ್ರೆಸ್ಟಿಂಗ್ ಸಿನಿಮಾ ಅಂತೇಳಿ ಅಂದ್ಕೊಂಡಿದ್ದಾರೆ. ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲದ ಜೊತೆಗೆ ಒಂದಷ್ಟು ತಮಾಷೆ, ಒಂದಷ್ಟು ಗೊಂದಲ, ಒಂದಷ್ಟು ನಮ್ಮನ್ನೇ ನಾವು ವಿಮರ್ಶೆ ಮಾಡಿಕೊಳ್ಳುವಂಥ ರೀತಿ, ಮೂಢನಂಬಿಕೆಗಳು ಮತ್ತು ಯಾವ ರೀತಿ ನಾವೆಲ್ಲರೂ ಕೂಡ ಯಾಮಾರ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಾಸ್ಯಭರಿತವಾಗಿ ಎಳೆಯಾಗಿ ತೋರಿಸ್ಕೊಟ್ಟಂಥ ಸಿನಿಮಾ ಇದು ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಇದನ್ನೂ ಕೂಡ ಮೀರಿಸುವಂಥ ಒಂದು ಸಿನಿಮಾ ಇದೆ ಅನ್ನೋದು ಬಹುಶಃ ಗೊತ್ತಾಗಿದ್ದು ನಿನ್ನೆ ರಾತ್ರಿ. ಹೌದ್ರಿ, ನಿನ್ನೆ ರಾತ್ರಿ ಟಿ ವಿ ನೋಡ್ತಿದ್ದವ್ರಿಗೆ ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮೊಬೈಲ್ನಲ್ಲಿ ಸ್ಕ್ರಾಲ್ ಮಾಡ್ತಿದ್ದವ್ರಿಗೆ ಇಂತಹದ್ದೇ ಅನುಭವ ಆಗಿರ್ಬೋದು. ಸೋನ ಥಿಯೇಟರ್ಗೆ ಹೋಗಿ ನೋಡಬೇಕಾಗಿತ್ತು. ಬಟ್ ಅದನ್ನೂ ಕೂಡ ಮೀರಿಸುವಂತಹ ಈ ಸುಜಾತ ಇದ್ದಾರಲ್ಲ, ಇವರ ಕಥೆಯನ್ನು ಕೇಳಿದ್ರೆ ಬಹುಶಃ ಅದನ್ನೂ ಕೂಡ ಮೀರಿಸುತ್ತೆ ಅನ್ನೋದು ಎಲ್ರಿಗೂ ಕೂಡ ಭಾವಿಸುವಂತಹ ಅಥವಾ ಅರ್ಥ ಆಗುವಂತಹ ಕಥೆನೇ ಹೌದು. ದಿನಕ್ಕೊಂದು ಹೇಳಿಕೆ, ಕ್ಷಣಕ್ಕೊಂದು ತಿರುವು, ಗಂಟೆಗೊಂದೊಂದು ರೀತಿಯ ಕಥೆಗಳು, ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಕುರಿತಂತೆ ಯಾವಾಗ SIT ತನಿಖೆಗೆ ಇಳಿಯುತ್ತೋ ಅದಾದಂಥ ಬೆನ್ನಲ್ಲೇ ಮೆಗಾ ಟ್ವಿಸ್ಟು ಈ ಪ್ರಕರಣಕ್ಕೆ ಸಿಗ್ತಾ ಇದೆ. ಗಂಟೆಗೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಅನನ್ಯ ಭಟ್ ಅನ್ನುವಂಥ ಪಾತ್ರವೇ ಸುಳ್ಳು ಅಂತೇಳಿ ಹೇಳಿದ್ರೆ, ಇನ್ನೊಂದು ಕಡೆ ಇಲ್ಲ ನಾನು ಹಾಗೆ ಹೇಳಿದ್ದೇ ದೊಡ್ಡ ಸುಳ್ಳು ಅನ್ನೋ ರೀತಿಯಲ್ಲಿ ಅದೇ ಹೆಂಗಸು ಹೇಳುವಂಥದ್ದು. ಇದು ಯಾವುದು ಸತ್ಯ, ಯಾವುದು ಸುಳ್ಳು? ಈಗ ಅಸಲಿಗೆ ರಾತ್ರಿನೇ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಅಪ್ಡೇಟ್ಸನ್ನು ನಿಮಗೆ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಏನಂತೇಳಿ ಕೊಡ್ತೀರಾ? ಕೊಟ್ಟು ಇನ್ನೇನು ವಿಡಿಯೋ ಅಪ್ಲೋಡ್ ಆಗಿ ಪಬ್ಲಿಷ್ ಮಾಡೋದ್ರೊಳಗಡೆ ಮತ್ತೆ ಸ್ಟೇಟ್ಮೆಂಟ್ ಬದಲಾದರೆ ಏನಂತೇಳಿ ಸ್ಟೇಟ್ಮೆಂಟ್? ನಂದೇ ವಿಡಿಯೋನೇ ತಪ್ಪಾಗ್ಬಿಡುತ್ತಲ್ಲ. ಈಗ ಆಲ್ರೆಡಿ ಸುಮಾರು ತಪ್ಪು ಮಾಡಿದ್ದೀವಿ ಈ ಹೆಂಗಸಿನ ಮಾತನ್ನು ನಂಬಿಕೊಂಡು. ಹಾಗಂತೆ ಹೀಗಂತೆ ಆಕೆಯ ಮೇಲೆ ಕನಿಕರವನ್ನು ತೋರಿಸಿದ್ದು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ಒಂದು ಗಿಲ್ಟಿನೆಸ್ಸು ಫೀಲ್ ಆಗೋ ರೀತಿಯಲ್ಲಿ ಮಾಡಿಬಿಡ್ತು ಈ ಹೆಂಗಸು ಅಂತೇಳಿ ಅನ್ನಿಸ್ತಿದೆ. ದಯವಿಟ್ಟು ಕ್ಷಮಿಸಿ. ಇಲ್ಲಿ ಇವರು ಹೇಳ್ತಿರೋದು ಸತ್ಯನ ಸುಳ್ಳ ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ರೀ, ಯಾವುದೂ ಕೂಡ ಅರ್ಥ ಆಗ್ತಿಲ್ಲ. ಗಂಟೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದೆ. ಯಾವುದನ್ನು ನಾವು ನಂಬಬೇಕು, ಯಾವುದನ್ನು ಬಿಡಬೇಕು ಗೊತ್ತಿಲ್ಲ. ಓವರಾಲ್ ಆಗಿ ಪ್ರಕರಣ ಒಂದು ರೀತಿಯಲ್ಲಿ ಹಾದಿ ತಪ್ಪುವಂತೆ ಮಾಡಿದ್ರಲ್ಲಿ ಪ್ರಮುಖ ಪಾತ್ರವನ್ನು ಈ ಸುಜಾತ ಭಟ್ ಅವರು ವಹಿಸಿಕೊಳ್ತಿದ್ದಾರೆ. ಸಾಕಷ್ಟು ಜನ ಹೇಳ್ತಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ಅವರು ಜರ್ಜರಿತರಾದಂತೆ ಕಾಣಿಸ್ತಿದೆ, ದಯವಿಟ್ಟು ಅವರಿಗೆ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಹಾಗೆ ಅನಿಸುತ್ತೆ, ಅವರ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ. ಈಗ ಕೆಲವರು ಬಹುಶಃ ಗೊತ್ತಿಲ್ಲದಿರೋರಿಗೆ ಚೂರು ಈ ಹಿಂದೆ ಏನಾಯಿತು ಏನು ಅಂತೇಳಿ ನೋಡೋದಾದರೆ, ಈ ಹಿಂದೆ ಒಬ್ಬರು ಮಹಿಳೆ ಬರ್ತಾರೆ, ಯಾವುದು ಮಂಗಳೂರಿನ SIT ಕಚೇರಿಗೆ ಬರ್ತಾರೆ ಲಾಯರ್ ಮಂಜುನಾಥ್ ಅವರ ಜೊತೆಗೆ ಬಂದವರು SP ಭೇಟಿ ಮಾಡಿ ಈ ರೀತಿ ನನ್ನ ಮಗಳು ನಾಪತ್ತೆ ಆಗಿದ್ಲು, ಅವಳನ್ನು ದಯವಿಟ್ಟು ಹುಡುಕಿ ಕೊಡಬೇಕು, ಅಥವಾ ಅಟ್ಲೀಸ್ಟ್ ಆಕೆ ಇಲ್ಲ ಅಂತ ಆದರೆ ಆಕೆ ಅಸ್ಥಿನಾದರೂ ಹುಡುಕಿ ಕೊಡಿ ಅಂತ ಹೇಳ್ಬಿಟ್ಟು ದೂರನ ಕೊಡ್ತಾರೆ. ಅವತ್ತಿನಿಂದ ಎಲ್ರಿಗೂ ಕೂಡ ಒಂದು ಸಿಂಪತಿ ಹುಟ್ಟುಬಿಡುತ್ತೆ. ಅಯ್ಯೋ ಹೀಗಾಯ್ತಂತೆ, ಅದು ಕೂಡ ಡಾಕ್ಟರ್ ಆಗಬೇಕಾದಂತಹ ಹುಡುಗಿ ಅಂತೇಳಿ. ಅದಾದ ಬಳಿಕ ಯಾವಾಗ ಈ ಪ್ರಕರಣದ ಬೆನ್ನು ಬಿದ್ದಂತಹ ಕೆಲವೊಂದಷ್ಟು ಮಾಧ್ಯಮಕ್ಕೆ ಈಕೆ ಸುಳ್ಳು ಹೇಳ್ತಿದ್ದಾಳೆ ಅನ್ನೋಂಥ ಅನುಮಾನ ಬರುತ್ತೋ, ಅದಾದ ಬಳಿಕ ಫೋಟೋವನ್ನು ಕೇಳ್ತಾರೆ. ಫೋಟೋ ಕೇಳಿದಾಗ ಬೇರೆ ಒಂದು ಫೋಟೋವನ್ನು ಕೊಡ್ತಾರೆ. ಆ ಫೋಟೋ ಕೊಟ್ಟಾಗ ಇನ್ನಷ್ಟು ರಹಸ್ಯಗಳು ತೆರೆದುಕೊಳ್ಳುತ್ತವೆ. ಜೊತೆಗೆ ಈ ಸುಜಾತ ಭಟ್ ಅವರ ಆದಿ ಅಂತ್ಯ ಒಂದು ಏನು ಯಾವುದು ಕೂಡ ಸರಿಯಾಗಿ ಅರ್ಥನೇ ಆಗೋದಿಲ್ಲ. ಶಿಕಾರಿಪುರ ಅಂತಾರೆ, ಪುತ್ತೂರು ಅಂತಾರೆ, ಸುರತ್ಕಲ್ ಅಂತಾರೆ, ಬೆಂಗಳೂರು ಅಂತಾರೆ, ಅದು ಇದು ಎಲ್ಲದೂ ಕೂಡ ಆಯಿತು, ಏನೇನೋ ಆಯಿತು. ಕೊನೆಗೆ ಎಲ್ಲವೂ ಕೂಡ ಮುಗಿದು ಇನ್ನೇನು ಈ ಪ್ರಕರಣ SIT ಬನ್ನಿ ನೀವು ತನಿಖೆಯನ್ನು ಎದುರಿಸಿ ಅಂತೇಳ್ಬಿಟ್ಟು ನೋಟಿಸನ್ನು ಕೊಡುತ್ತೆ ನೋಡಿ. ಆಗ ಅಜ್ಜಿ ಫುಲ್ಲು ಯೂಟರ್ನ್. ಏನು, ಅಜ್ಜಿ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂವನ್ನು ಕೊಟ್ಬಿಡುತ್ತೆ. ಕಾರಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಹೇಳುತ್ತೆ, ಇಲ್ಲ ಇದೆಲ್ಲವೂ ಕೂಡ ಸುಳ್ಳು, ನಾನು ಹೇಳಿದೆಲ್ಲವೂ ಕೂಡ ಸುಳ್ಳು, ಅನನ್ಯ ಭಟ್ ಅನ್ನುವಂತಹ ಮಹಿಳೆಯೇ ಇರಲಿಲ್ಲ, ಯಾವ ಮಹಿಳೆಯೂ ಕೂಡ ಇರಲಿಲ್ಲ, ಆ ರೀತಿ ಅನನ್ಯ ಭಟ್ ಅನ್ನೋಳು ನನ್ನ ಮಗಳಲ್ಲ, ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಜೊತೆಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಏನು ನನ್ನನ್ನು ಗಿರೀಶ್ ಮಠಣ್ಣನವರು ಈ ರೀತಿ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು, ಹಾಗೆ ಹೀಗೆ ಅಂತೇಳ್ಬಿಟ್ಟು ಹೇಳುವಂಥ ಪ್ರಯತ್ನವನ್ನು ಆ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾರೆ. ಆಯಿತಾ, ತಗೊಳ್ಳಿ, ವಿತಿನ್ ಎ ಸೆಕೆಂಡು ಎಲ್ಲ ಕಡೆ ವೈರಲ್ ಆಯಿತು. ಎಲ್ಲ ಕಡೆಯೂ ಕೂಡ ಕರ್ಕೊಂಡು ಹೋದರು, ಇಂಟರ್ವ್ಯೂ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಕೆಲವು ಚಾನಲ್ಗಳಲ್ಲಿ ಇಂಟರ್ವ್ಯೂವನ್ನು ಕೂಡ ಮಾಡಿದ್ರು. ಸುಮಾರು ಒಂದೂವರೆ ಗಂಟೆ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ರು. ರಾತ್ರಿ ಆಯಿತು, ಮಧ್ಯರಾತ್ರಿ 12 ಗಂಟೆ ಆಯಿತು. 12 ಗಂಟೆಗೆ ಇನ್ನು ಮತ್ತೆ ಉಳಿದಂಥ ಚಾನಲ್ನವರು ಮೈಕ್ ಇಟ್ಕೊಂಡು ಹೋದರು. ಅಷ್ಟೊತ್ತಿಗೆ ಮತ್ತೆ ಅಜ್ಜಿ ಉಲ್ಟಾ ಆಲ್ರೆಡಿ ಕಾರಲ್ಲಿ ಕೂತ್ಕೊಂಡು ಹೇಳಿತ್ತು, ಇಲ್ಲ ನನಗೆ ಆ ಮಗಳಿಗೆ ಸಂಬಂಧನೇ ಇಲ್ಲ, ಅನನ್ಯ ಭಟ್ ಅನ್ನುವಂತಹ ಒಬ್ಬರು ಏನು
ವ್ಯಕ್ತಿನ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇದನ್ನು ಸೃಷ್ಟಿ ಮಾಡಿದ್ದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಒಂದು ಆಸ್ತಿಯ ವಿಚಾರಕ್ಕೆ ಮಾತನಾಡಿದ್ದು ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಇದನ್ನು ಮಾತನಾಡಿಸಿದ್ದು ಅಂತಲೂ ಕೂಡ ಹೇಳಿದ್ರು. ಆದರೆ ಇದಾಗಿ ಸ್ವಲ್ಪ ಹೊತ್ತಿಗೆ ಸೀನ್ ಕಟ್ ಮಾಡಿ ನೋಡಿದ್ರೆ ಸುಮಾರು ಒಂದು 12 ಗಂಟೆ ಅಷ್ಟೊತ್ತಿಗೆ ಅಜ್ಜಿ ಮತ್ತೆ ಉಲ್ಟಾ ನನ್ನನ್ನು ಕಾರಲ್ಲಿ ಕೂಡಿ ಹಾಕಿ ಹೇಳಿಕೆಯನ್ನು ಪಡೆದ್ರು ಅಂಥೇಳಿ ಮತ್ತೆ ಹೊಸ ಕಥೆಯನ್ನು ಕಟ್ತಾರೆ. ಇಂಥವ್ರ ಹೆಸರನ್ನು ಹೇಳಿ ಅಂತ ಹೇಳ್ಬಿಟ್ಟು ಒಬ್ಬರು ಲಾಯರ್ ಒತ್ತಾಯ ಮಾಡಿದ್ರು ಅಂತಲೂ ಕೂಡ ಹೇಳ್ತಾರೆ. ತಿಮರೋಡಿ ಮಟನ್ ಅವ್ರ ಹೆಸರನ್ನು ಹೇಳಬೇಕು ನೀವು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ನಾವು ಬಚಾವ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾರಂತೆ. ಬೇರೆ ಏನಾದರೂ ಆಮಿಷ ಒಡ್ಡಿದ್ರೆ ಕೇಳಿದ್ರೆ ಹಣ ಗಿಣ ಇಲ್ಲ ಅಂತಲೂ ಹೇಳ್ತಾರೆ. ಅನನ್ಯ ಭಟ್ ನನ್ನ ಮಗಳೇ, ನಾನು ಎಲ್ಲವನ್ನು ಕೂಡ SIT ಮುಂದೆ ಹೇಳ್ತೀನಿ, ಆಸ್ತಿ ವಿವಾದ ಇದೆ ಹಾಗಂತೇಳಿ ಅದಕ್ಕೆ ನಾನು ಈ ರೀತಿ ಮಾಡಿದ್ದಲ್ಲ, ಸಹಾಯ ಮಾಡ್ತೀನಿ ಅಂತೇಳಿ ಹೇಳಿದರು, ಅದಕ್ಕೆ ಹಾಗಂತೇಳಿ ಹೇಳಿದೆ ಅಂತಲೂ ಕೂಡ ಮತ್ತೆ ಕನ್ಫ್ಯೂಷನ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ಒಂದೂವರೆ 2 ಗಂಟೆ ಮುಂಚೆ ಹೇಳ್ತಾರೆ ಆಸ್ತಿಗಾಗಿ ಅನನ್ಯ ಭಟ್ ಅನ್ನುವಂಥ ಸುಳ್ಳು ಕಥೆಯನ್ನು ಸೃಷ್ಟಿಸಿದ್ದೆ ಅಂತೇಳಿ. ಇನ್ನೊಂದು ಚಾನಲಲ್ಲಿ ಹೋಗಿ ಹೇಳ್ತಾರೆ ಅನನ್ಯ ಭಟ್ ಇದ್ದಿದ್ದು ಹೌದು, ಬಟ್ ಅವರು ಬೇರೆಯವರ ಮಗಳು, ಅವಳು ಇವಾಗ ಇಲ್ಲ, ಅದನ್ನು ಕೂಡ ಸತ್ಯ. ಈ ರೀತಿ ಬರೀ ಗೊಂದಲಮಯ ರೀ. ನನಗಂತೂ ಈ ಕಂಪ್ಲೀಟ್ ಆಕೆ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ನಂಗೆ ಅನಿಸ್ತಿತ್ತು ನಾನೇ ಎಲ್ಲಾದರೂ ಹುಚ್ಚಾಗ್ಬಿಡ್ತೀನೇನೋ ಅಂದ್ಬಿಡ್ತು. ಏನಂದ್ರೆ ಅಷ್ಟು ಕನ್ಫ್ಯೂಷನ್ಸು, ರಾತ್ರಿ ಇಡೀ ಕನ್ಫ್ಯೂಷನ್ಸು, ಯಾವ್ದು ಸತ್ಯ ಯಾವ್ದು ಸುಳ್ಳು. ಕೊನೆಗೆ ಗಿರೀಶ್ ಮಟ್ಟಣ್ಣನವರು ಜಯಂತಿ ಅವರು ಹೇಳಿದ್ರು, ಅವ್ರು ಹೇಳಿದ ಪ್ರಕಾರ ನಾನು ಮಾಡಿದೆ, ಅವ್ರ ಹೆಸರು ಬಂತು. ಅವರು ಸ್ಪಷ್ಟನೆಯನ್ನು ಕೊಟ್ಟರು, ಇಲ್ಲ ನಮಗೆ ಆ ರೀತಿ ಏನೂ ಇಲ್ಲವೇ ಇಲ್ಲ, ನನಗೆ ಅವರು ಈ ಹಿಂದೆನೇ ಕಾಲ್ ಮಾಡಿದ್ದು ಹೌದು, ಬಟ್ ನಾವು ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ ಅಂಥೇಳಿ. ಅದನ್ನು ವಾಪಸ್ ಕ್ವಶನ್ ಕೇಳಿದ್ರೆ, ಒಂದು 3-4 ಚಾನಲ್ ಅವರು ಹೋಗಿ ವಾಪಸ್ ಪ್ರಶ್ನೆ ಕೇಳಿದ್ರೆ, ಇಲ್ಲಪ್ಪ ಅವ್ರು ಏನೂ ಕೂಡ ಹೇಳಿಲ್ಲ, ಅವರು ನನಗೆ ಇಷ್ಟೇ ಹೇಳಿದ್ದು, ಏನು ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ, ನೀವು ಕೋರ್ಟಿಗೆ ಹೋಗಿ ಅಥವಾ ಪೊಲೀಸರ ಬಳಿ ಹೋಗಿ ದೂರನ್ನು ಕೊಡಿ, ಇಷ್ಟೇ ಹೇಳಿದವರು. ಅವ್ರು ಅಷ್ಟು ಬಿಟ್ಟು ಬೇರೆ ಏನೂ ಕೂಡ ಹೇಳಿಲ್ಲ, ಅವರೇನು ನನ್ನ ಬೆನ್ನಿಗೆ ನಿಂತಿಲ್ಲ ಅಂಥೇಳಿ. ಅಲ್ಲಿ ಈಗ ನೀವೇ ಹೇಳಿ, ಯಾವುದನ್ನು ನಂಬೋಣ ಯಾವುದನ್ನು ಬೇಡ? ಅನನ್ಯ ಭಟ್ ಇದ್ದಾಳೆ ಅಂತೇಳಿ ನಂಬೇಕಾ, ಅನನ್ಯ ಭಟ್ ಇಲ್ಲ ಅಂತೇಳಿ ನಂಬೇಕಾ? ಈ ಕೇಸ್ನಲ್ಲಿ ಈಕೆ ಕೊಟ್ಟಂಥ ದೂರು ಸತ್ಯ ಅಂತೇಳಿ ನಂಬೇಕಾ, ಅಲ್ಲ ಅಂತೇಳಿ ನಂಬೇಕಾ? ಅದರ ನಡುವೆ ಈಗ ಲಾಯರ್ ಮಂಜುನಾಥ್ ಅವರು ಪಾಪ ಇದರಲ್ಲಿ ಗುರಿಯಾದರು ಅಂತೇಳಿ ನಂಬೇಕಾ, ಏನು ಅಂತೇಳಿ ನಂಬೇಕು? ನೋಡಿ, ಅವ್ರಿಗೂ ಕೂಡ ಈಗ ಒಂದು ಕೇಸ್ ಬಿದ್ದಿದೆ. ಯಾರಿಗೆ? ಮಂಜುನಾಥ್ ಭಟ್ ಮೇಲೆ ಕೂಡ ಒಂದು ಕೇಸ್ ಈಗ ಬಿದ್ದಿದೆ, FIR ಕೂಡ ಆಗಿದೆ ಅಂತೆ. ಅಲ್ಲಿಯ ಧರ್ಮಸ್ಥಳದ ಸ್ಥಳೀಯ ನಿವಾಸಿ ರಘುರಾಮ್ ಶೆಟ್ಟಿ ದೂರನ್ನು ಒಂದು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ FIR ಆಗಿದೆ. ಏನಿದೆ ಇದರಲ್ಲಿ? ಜುಲೈ 30ಕ್ಕೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ರು. ಅದರಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ 2 ಹೆಣ, ಪಾಯಿಂಟ್ ನಂಬರ್ 2ನಲ್ಲಿ ತಲಾ 2 ಹೆಣ, ಪಾಯಿಂಟ್ ನಂಬರ್ 4 ಮತ್ತು 5ರಲ್ಲಿ ತಲಾ 6 ಹೆಣ, ಪಾಯಿಂಟ್ ನಂಬರ್ 6, 7ರಲ್ಲಿ 8 ಹೆಣ, ಪಾಯಿಂಟ್ ನಂಬರ್ 9ರಲ್ಲಿ 7 ಹೆಣ, ಪಾಯಿಂಟ್ ನಂಬರ್ 10ರಲ್ಲಿ 3, 11ರಲ್ಲಿ 9, ಪಾಯಿಂಟ್ ನಂಬರ್ 12ರಲ್ಲಿ 4ರಿಂದ 5, ಪಾಯಿಂಟ್ ನಂಬರ್ 13ರಲ್ಲಿ ಯಥೇಚ್ಛವಾಗಿ ಹೆಣ ಹೂತಿದ್ದಾಗಿ ವಕೀಲ ಮಂಜುನಾಥ್ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಈ ಸಂಬಂಧ ನೋಡಿ, ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂತಹ ಆಧಾರದ ಮೇಲೆ ದೂರನ್ನು ದಾಖಲಿಸಲಾಗಿದೆ. ಹೀಗಾಗಿ ಇದು ಕೂಡ ಈಗ ಮಂಜುನಾಥ್ಗೊಂದು ಟೆನ್ಷನ್ನು. ಒಂದು ಕಡೆ ಈ ಅಮ್ಮ ದಿನಕ್ಕೊಂದು ಸ್ಟೇಟ್ಮೆಂಟು, ಗಂಟೆಗೊಂದು ರೀತಿ ಬದಲಾಗ್ತಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಂತಹ ಕೆಲವೊಂದಷ್ಟು ಎಡಬಿಡಂಗಿ ಹೇಳಿಕೆಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಅವ್ರು ಕೊಟ್ಟಂತಹ ಒಂದು ಪ್ರೆಸ್ ನೋಟ್ ಅಥವಾ ಈ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಏನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅದು ಕೂಡ ಈಗ ಅಪಾಯನೇ ಆಗ್ತಿದೆ ಅವರಿಗೆ. ಓವರಲ್ ಆಗಿ ಈ ಪ್ರಕರಣ ಇದೆಯಲ್ಲ, ಸಿಕ್ಕಾಬಟ್ಟೆ ಗೊಂದಲಮಯ ಆಗ್ತಿದೆ. ಈ ಪ್ರಕರಣ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ವಿ, ಅಟ್ಲೀಸ್ಟ್ ಏನೋ ಒಂದು ಸತ್ಯ ಹೊರಗಡೆ ಬರುತ್ತೆ, ಅಲ್ಲಿ ಆಗಿದೆಯೋ ಆಗಿಲ್ವಾ, ಎರಡರಲ್ಲಿ ಯಾವುದಾದ್ರೂ ಒಂದು ಹೊರಗಡೆ ಬರುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾವು ನಂಬುವಂಥ ಕ್ಷೇತ್ರಕ್ಕೆ ಒಂದು ಅಂಟಿದಂಥ ಕಳಂಕ ದೂರ ಆಗ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದರೆ ಇದು ನೋಡಿದರೆ ಆ ಕಳಂಕ ದೂರ ಆಗುತ್ತೋ ಇಲ್ವೋ, ದೂರ ಆಗ್ಲಿಕ್ಕೆ ಮಾತ್ರ ಇವ್ರು ಯಾರು ಕೂಡ ಬಿಡ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಏನು ಮುಂದೆ ಏನಾಗುತ್ತೆ, SIT ಮುಂದೆ ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಸುಜಾತಾ ಭಟ್ ಅವರ ಗಂಟೆಗೊಂದು ಸ್ಟೇಟ್ಮೆಂಟನ್ನು ನೋಡ್ತಿದ್ರೆ ಸೂ ಫ್ರಮ್ ಸೋ ಅನ್ನು ಇಲ್ಲೇ ನೋಡಿದ ರೀತಿ ಆಗ್ತಿದೆಯಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.